ಸೊ ಒಟ್ಟಿನಲ್ಲಿ ಈಗ ಚಾರು ಮತ್ತೆ ರಾಮಾಚಾರ್ಯ ಒಂದು ಮದುವೆ ನಡೀತು. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು. ಸೊ ಏನಾಗುತ್ತೆ, ಮದುವೆ ನಡೆಯುತ್ತೋ ಇಲ್ವೋ, ಸೊ ರಾಮಾಚಾರ್ಯ ಮತ್ತೆ ಚಾರು ಮದುವೆ ಆಗ್ತಾರ ಅಂತ. ಅದಕ್ಕೆ ಮುಖ್ಯವಾದಂತ ಕಾರಣ ಯಾರಪ್ಪ ಅಂದ್ರೆ ಕಿಟ್ಟಿ ಬಂದಿದ್ದಕ್ಕೇನೆ ಒಂದು ಮದುವೆಯ ಸಂಭ್ರಮ ತುಂಬಾನೇ ಯಶಸ್ವಿಯಾಗಿ ನಡೆದಿದ್ದು. ಅಕಸ್ಮಾತ್ ಕಿಟ್ಟಿ ಬಂದಿರಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಆಗ್ತಿರ್ಲಿಲ್ಲ. ಅಲ್ಲಿ ಪೊಲೀಸರು ರಾಮಾಚಾರ್ಯನ ಬೇರೆ ಕರ್ಕೊಂಡಿರ್ತಾರೆ, ಅದು ಮಾನ್ಯತಾ ಪ್ಲಾನ್ ಆಗಿರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸೆದೆ ಬಿಡ್ತಿದ್ದೆ ಒಂದು ಕಿಟ್ಟಿ ಬಂದ್ಮೇಲೆ ಕಂಪ್ಲೀಟ್ ಒಂದು ಮದುವೆ ಸಂಭ್ರಮ ಎಲ್ಲವೂ ಕೂಡ ಆಗಿದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ರಾಮಾಚಾರಿ ಮತ್ತೆ ಚಾರು ಒಂದು ಮದುವೆನ ನೋಡಿ ನಿಮಗೂ ಕೂಡ ಖುಷಿ ಆಯ್ತಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಈಗ ಮದುವೆ ಸಂಭ್ರಮ ಆಗಿ ಕಂಪ್ಲೀಟ್ ಆಗಿ ಮದುವೆನ ಮುಗಿಸ್ಕೊಂಡು ಮಂಟಪ ಖಾಲಿ ಮಾಡಿ ಕಂಪ್ಲೀಟ್ ಆಗಿ ಮನೆಗೆ ಬರ್ತಾರೆ. ಮಾನ್ಯತಾ ಮತ್ತೆ ವೈಶಾಖಗಂತೂ ಫುಲ್ ಕಂಪ್ಲೀಟ್ ಶಾಕ್. ಯಾವ ರೀತಿ ಮದುವೆ ನಡೆದೇ ಹೋಯ್ತಲ್ಲ. ಸೊ ತುಂಬಾನೇ ಪ್ಲಾನ್ ಮಾಡಿರ್ತಾರೆ ಮದುವೆ ನಡಿಬಾರ್ದು, ಸೊ ರಾಮಾಚಾರಿ ಮತ್ತೆ ಚಾರು ಬೇರೆ ಬೇರೆ ಆಗ್ಬೇಕು. ದಿಗಂತ್ ಜೊತೆ ಮದುವೆನ ಪ್ಲಾನ್ ಮಾಡಿರ್ತಾಳೆ, ಆದ್ರೆ ಅದು ನಡೀಲಿಲ್ಲ. ತುಂಬಾ ಜನರು ಈ ಒಂದು ಟ್ವಿಸ್ಟ್ ಅನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಅಲ್ಲಿ ಒಬ್ಬ ದಿಗಂತ್ ಅಂತ ಹುಡುಗ ಬರ್ತಾನೆ, ದಿಗಂತ್ ಜೊತೆ ಚಾರು ಮದುವೆನ ಮಾಡ್ಬೇಕು ಅಂತ ಮಾನ್ಯತಾ ಪ್ಲಾನ್ ಅದಾಗಿರುತ್ತೆ. ಸೊ ಅದೇ ಒಂದು ಟೈಮ್ ಕಿಟ್ಟಿ ಕೂಡ ಎಂಟ್ರಿ ಕೊಡ್ತಾನೆ. ಸೊ ಆ ರೀತಿಯ ಒಂದು ಟ್ವಿಸ್ಟ್ ಬಂತು, ಪ್ರತಿಯೊಬ್ರು ಕೂಡ ನೋಡಿರ್ತಾರೆ, ಎಂಜಾಯ್ ಮಾಡಿರ್ತಾರೆ. ನಿಮಗೂ ಕೂಡ ಖುಷಿ ಆಯ್ತು ತಪ್ಪದೆ ಕಮೆಂಟ್ ಮಾಡಿ.